for such a great man in Rahul Dravid. Look at that for emotion. Look at that. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿ ಎಂತ ಮ್ಯಾಚ್ ರೀಪ. ಜಸ್ಟ್ ಇನ್ನೇನು ಗೆಲ್ಲುದೇ ಇಲ್ಲ ಅಂತ ನಿಜ ಹೇಳ್ಬೇಕಂದ್ರೆ ಆಕ್ಚುಲಿ ಮಲ್ಕೊಂಡ ಬಿಟ್ಟಿದ್ದೀನಿ ನಾನು. ಏನದು 26 ಬಾಲ್ 26 ರನ್ ಬಂದಿತ್ತಲ್ಲ, ಇನ್ನೇನು ಬಾಲ್ ಟು ಬಾಲ್. ಅವಾಗ ಇನ್ನೇನು ಇವ್ರು ಗೆಲ್ಲುದೇ ಇಲ್ಲ ಅಂತ ಮಲ್ಕೊಂಡ ಬಿಟ್ಟಿದ್ನಿ. ಟಿವಿ ಆನ್ ಮಾಡ್ಕೊಂಡು ಮಲ್ಕೊಂಡಿದ್ನಿ. ಅವಾಗ 17ನೇ ಓವರ್ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಕೊಟ್ಟರು. ಏನು ಆನ್ಸನ್ ಬೋಲ್ಡ್ ಹೋಗುದಿಲ್ಲ ಜಸ್ಪ್ರೀತ್ ಬುಮ್ರಾ. ಅಲ್ಲಿ ಮತ್ತೆ ಮ್ಯಾಚ್ ನೋಡ್ಬೇಕಂತ ಅನ್ಸಕ್ಕಿತ್ತು. ಆಮೇಲೆ ಈಗ ಲಾಸ್ಟ್ ಓವರ್ ತಕ್ಕ ಹೊಕ್ಕೈತಿ ಅಂತ ಮ್ಯಾಚ್ ನೋಡಕ್ ಕುಂತೀನಿ. ಏನು ಎಂತ ಕ್ರೂಷಿಯಲ್ ಓವರ್ ಹಾಕಿದ್ರಿಪ್ಪ ಜಸ್ಪ್ರೀತ್ ಬುಮ್ರಾ. 17ನೇ ಓವರ್ದಾಗ ಜಸ್ಟ್ 1 ರನ್ ಕೊಟ್ಟು 1 ವಿಕೆಟ್ ಹೋಗಿ ಜಸ್ಟ್ 1 ರನ್ ಕೊಟ್ಟ. ಏನು ನಮ್ಮ ಇಂಡಿಯನ್ ಟೀಮ್ಗೆ ಅದೊಂದು ಕ್ರೂಷಿಯಲ್ ಓವರ್ ಆಯ್ತದ. ಅದಾದ್ಮೇಲೆ ಅಕ್ಷದೀಪ್ 19ನೇ ಓವರ್ ಅಕ್ಷದೀಪ್ ಕೊಟ್ಟರು. ಅಕ್ಷದೀಪ್ಗಿಂತ ಮುಂಚೆ ಕೊಡುವಾಗ 12 ಬಾಲ್ 21 ರನ್ ಬೇಕಾಗಿತ್ತು. ಅಕ್ಷದೀಪ್ ಡೇವಿಡ್ ಮಿಲ್ಲರ್ ಇದ್ರು ಯಾರ್ಕರ್ ಹೋಗದ ಜಸ್ಟ್ 6 ರನ್ ಕೊಟ್ಟರು. ಲಾಸ್ಟ್ ಓವರ್ ಡಿಪೆಂಡ್ ಮಾಡಕ್ ಏನು 16 ರನ್ ಬೇಕಾಯ್ತು. ಲಾಸ್ಟ್ ಓವರ್ ಡಿಪೆಂಡ್ ಮಾಡಕ್ 16 ರನ್ ಬೇಕಾಯ್ತು. ಹಾರ್ದಿಕ್ ಪಾಂಡ್ಯಾಗ ಒಂದು ದೊಡ್ಡ ಸಲಾಮ್ ಅಂತ ಹೇಳ್ಬೇಕ. ಯಾಕಂತಂದ್ರೆ ಮೇನ್ 16 ಓವರ್ದಾಗ ಕ್ರೂಷಿಯಲ್ ವಿಕೆಟ್ ಹೋಗಿದ್ದ. ಏನು ಕ್ಲಾಸನ್ ಕ್ರೂಷಿಯಲ್ ವಿಕೆಟ್ ಆಯ್ತದು. ಅದಾದ್ಮೇಲೆ ಲಾಸ್ಟ್ ಓವರ್ 16 ರನ್ ಡಿಪೆಂಡ್ ಮಾಡಿದಿರಿಪ್ಪ. ಅದು ಲಾಸ್ಟ್ ಓವರ್ದಾಗ 16 ರನ್ ಡಿಪೆಂಡ್ ಮಾಡಿ ಮೇನ್ ಒಂದೇ ಬಾಲ 6 ಬಾಲ್ 16 ರನ್ ಬೇಕಾಗಿದ್ದು. ಒಂದೇ ಬಾಲ ಡೇವಿಡ್ ಮಿಲ್ಲರ್ ಸ್ಟೇಟ್ 6 ಹೊಡೆದ್ರಿಪ್ಪ. ಹೆಂಗಿನ ಕ್ಯಾಚ್ ಆಗಿತ್ತು 6 ಹೊಡೆದಿತ್ತು ಅಂತ. ಏನು ಬಾಲ್ ಲ್ಯಾಂಡ್ ಆಗೋ ಮಟ್ಟ ಹಂಗೆ ಟಿವಿ ನೋಡ್ಕೊಂಡು ಕೂತಿದ್ದೀನಿ. 6 ಅಂತ ಕ್ಯಾಚ್ ಹಿಡಿದ್ರಿಪ್ಪ ಸೂರ್ಯ ಕುಮಾರ್ ಯಾದವ್. ಎಂಥ ಕ್ಯಾಚ್ ಇರಪ್ಪ. ಇದು ಕ್ರಿಕೆಟ್ ಇರೋ ತನಕ ಆ ಕ್ಯಾಚ್ ಮರ್ಯಾಕ ಆಗೋದಿಲ್ಲ. ಒಟ್ಟೆ ಕ್ರಿಕೆಟ್ ಯಾವತ್ತು ಎಂಡ್ ಆಗ್ತೈತ್ಲ, ಈ ಕ್ಯಾಚ್ ಯಾವತ್ತು ಯಾರು ಮರೆಯಂಗಿಲ್ಲ. ಅಂತ ಕ್ರೂಷಿಯಲ್ ಕ್ಯಾಚ್ ಆಯ್ತದು. ಏನು ಬೆಂಕಿ ಕ್ಯಾಚ್ ಆಯ್ತಿರಿಪ್ಪ ಅದು. ಅಲ್ಟಿಮೇಟ್ ಟೋಟಲಿ ಹಾರ್ದಿಕ್ ಪಾಂಡ್ಯ ಲಾಸ್ಟ್ 16 ರನ್ ಡಿಪೆಂಡ್ ಮಾಡಿ ಟೋಟಲಿ ಮ್ಯಾಚ್ ಗೆದ್ದಿದ್ದಾರು. ಎಲ್ಲರೂ ಮುಖದಾಗ ಹಂಗೆ ಖುಷಿ ಸಡಗರ. ಏನದು ಇಡೀ ಇಂಡಿಯಾನ ಸೆಲೆಬ್ರೇಟ್ ಮಾಡತೈತಿ ಈಗ. ಟೋಟಲಿ ನಮ್ಮ ಇಂಡಿಯನ್ಸ್ ಟೀಮ್ ಅಂತಿ ಮ್ಯಾಚ್ ಗೆದ್ರು. ಟೋಟಲ್ ಮತ್ತು ಕಪ್ಪನ್ನು ಗೆದ್ರು. ಸತತ ಪ್ರತಿಯೊಂದು ಸೂಪರ್ 8ಕ್ಕೂ ಕ್ವಾಲಿಫೈ ಆದರು. ಕೊನೆ ಹಾಫ್ದಾಗೂ ಕಂಟಿನ್ಯೂ ಗೆದ್ಕೊಂಡು ಸೂಪರ್ 8ದಾಗೂ ಎಲ್ಲರ ಜೊತೆ ಗೆದ್ದಕ್ಕೆ ಫೈನಲ್ನ ಹೊಡೆದಿರಲ್ಲ. ಏನೋ ಒಂದು ದೊಡ್ಡ ಖುಷಿ. ಫಸ್ಟ್ T20 ವರ್ಲ್ಡ್ ಕಪ್ ಗೆದ್ದಿದ್ದೆ ನಾವು. ಅದು ಪಾಕಿಸ್ತಾನ ನಿಂಬಲ್ಲಿ 2007 ಸ್ಟಾರ್ಟ್ ಆಗಿತ್ತು. ಫಸ್ಟ್ T20 ವರ್ಲ್ಡ್ ಕಪ್ ಗೆದ್ದಿದ್ದೆ ನಾವು. ಅವಾಗಿಂತ ನಮಗೆ ಇನ್ನೂ T20 ವರ್ಲ್ಡ್ ಕಪ್ ಸನೇಕ ಬರತ್ತಿದ್ದು. ಕಪ್ ತಪ್ಪಿ ಹೊಂಟಿತ್ತು. ಮತ್ತು 2024ರಾಗ ರೋಹಿತ್ ಶರ್ಮಾ ನಾಯಕತ್ವದಾಗ ಮತ್ತು ನಾವೊಂದು ಕಪ್ ಎತ್ತಿ ಹಿಡಿದು ಎಲ್ಲರೂ ಮುಖದಾಗ ಒಂದು ದೊಡ್ಡ ಎಮೋಷನ್ ಆಗಿಬಿಟ್ಟೈತಿ. ಈಗ ಎಲ್ಲರೂ ಅಳಾತಾರು. ಪಾಪ ಎಲ್ಲ ಫ್ಯಾಮಿಲಿ ಅಟ್ಯಾಚ್ಮೆಂಟ ಎಲ್ಲ ಅಳಾತಾರು. ಕಪ್ ಎತ್ತಿ ಹಿಡಿತಾರಲ್ಲ ಅದನ್ನ ನೋಡೇ ಮಲ್ಕೋತಾನೆ ನಾನು. ಆಮೇಲೆ ನಿಂತೈತಿ. ಅದೇ ಥರ ಉಳಿದ ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದ್ರೆ ರೋಹಿತ್ ಶರ್ಮಾ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು. ವಿರಾಟ್ ಕೊಹ್ಲಿ ಎಂಥ ಕ್ರೂಷಿಯಲ್ ಟೈಮ್ನಾಗ ಯಾವ ಥರ ಬ್ಯಾಟಿಂಗ್ ಆಡಿದಿರಿಪ್ಪ. ಚೆ ಎಲ್ಲ ಮ್ಯಾಚ್ ಡಕ್ಕೊಟ್ಟು ಅದೊಂದು ಸೈಡ್ ಇಟ್ಬಿಟ್ರೆ ಲಾಸ್ಟ್ ಫೈನಲ್ ಮ್ಯಾಚ್ದಾಗ ಎಂಥ ಬ್ಯಾಟಿಂಗ್ ಇಂತ್ರ ಅವ್ರಂತ್ರ ಪರ್ಫಾರ್ಮೆನ್ಸ್ ಬಂತು. ಇದು ಮುಖ್ಯ ಮ್ಯಾಚ್ಗೆಲ್ಲ ಕಾರಣ ಆಗಿರ್ಬೋದು. ಏನದು ಫಸ್ಟ್ 3 ವಿಕೆಟ್ ಹೋದಾಗ ಅವ್ರು 50 ಬಾಲ್ 48 ಬಾಲ್ನಾಗ 50 ರನ್ ಹೊಡೆದಿರ್ಬೋದ. ಅದು ಫಸ್ಟ್ ಆಫ್ ಅವಾಗ ಆ ಥರ ಇತ್ತ. ಲಾಸ್ಟ್ ಮತ್ತು 10 ಏನದು ಲಾಸ್ಟ್ 3 ಓವರ್ನಾಗ 10 ಬಾಲ್ 24 ರನ್ ಹೊಡೆದ್ರ. ಆ ಟೈಮ್ನಾಗ ಆ ಥರ ಆಡಲಿಲ್ಲ ಅಂದ್ರೆ ಸಿಕ್ಕಾಪಟ್ಟಿ ಹೋದ್ಸತ್ತ ಅಫ್ಘಾನಿಸ್ತಾನದಾಗಿದ್ಲ ಆ ಪರಿಸ್ಥಿತಿ ಬರ್ತಿತ್ತು ನಮಗೆ. ಅದನ್ನು ಕಂಟಿನ್ಯೂ ಮಾಡ್ಕೊಂತ ಹೋದ್ರು. ಅದ್ರ ಜೊತೆ ಅಕ್ಷರ್ ಪಟೇಲು ಸಾಥ್ ನೀಡಿದ್ರು. ಮತ್ತು ಜೊತೆ ಶಿವಮ್ ದುಬೆ ಆಗಿರ್ಬೋದು. ಪ್ರತಿಯೊಬ್ಬರು ಕಂಪಲ್ಸರಿ ಭಾರಿ ಅಂದ್ರೆ ಭಾರಿ ಎಲ್ಲರೂ ಬೆಸ್ಟ್ ಆಡಿದ್ದಾರೆ ಈ ಸತ್ತ. ಎಲ್ಲರೂ ಈ ಸತ್ತ ಅಷ್ಟಲ್ಲ, ಈ ವರ್ಲ್ಡ್ ಕಪ್ನ ಪ್ರತಿಯೊಬ್ಬರು ಎಲ್ಲ ಬೆಸ್ಟ್ ಆಡ್ಕೊಂತ ಬಂದಿದ್ದಾರೆ. ಬಟ್ ಟೋಟಲಿ ನಾವಂತಿ ಕಪ್ ಗೆದ್ದು ನಮಗೂ ಅಂತಿದ್ದು ಅಷ್ಟು ಖುಷಿ ಆಗತ್ತೈತಿ. ಸೋತ್ರ ಒಂಥರ ಜಲ್ದಿ ನಿದ್ದೆ ಹತ್ತಿರ್ಕಿಲ್ಲ. ಗೆದ್ದವ್ರೇನು ಆರಾಮ್ ಮುಕ್ಕೋತೇವಿ. ಕಪ್ ಬಟ್ಟೈತಿ ಹಿಡಿಯತ್ತಾರು ಅದನ್ನ ನಾವು ನೋಡ್ಕೊಂಬರ್ತೀವಿ ಅಂತ ಹೇಳಕ್ಕೆ ಸ್ವಲ್ಪ ಹೋಗ್ತೇವಿ. ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಕತ್ಲು ಬೇರೆ ಆಗೈತಿ. ಈ ವಿಡಿಯೋ ಬೆಳಿಗ್ಗೆ ಮಾಡ್ಬೇಕು ಅಂದ್ಕೊಂಡಿದ್ನಿ, ಜಲ್ದಿ ಹಾಕ್ಬಿಡ್ಲು ಅಂತ ಈಗ ಜಸ್ಟ್ ಒಂದು ವಿಡಿಯೋ ಮಾಡೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕು ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಬಾಯ್. Congratulations to India, led by Rohit Sharma, ICC Men's T20 Cricket World Cup champions 2024.